ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಜಾಗತಿಕವಾಗಿ ಅದು ಪರಿಣಾಮ ಬೀರಿದೆ, ನಮ್ಮ ದೇಶಕ್ಕೂ ಅದರ ಪರಿಣಾಮ ಬೀರಿದೆ. ಬಟ್ ಯುದ್ಧಕ್ಕೆ ಈಗ ಬ್ರೇಕ್ ಬಿತ್ತ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇರಾನ್ ಮೇಲಿನ ದಾಳಿಗೆ ಟ್ರಂಪ್ 5 ದಿನ ಬ್ರೇಕ್ ಅನ್ನ ಹಾಕಿದ್ದಾರೆ. ಇದು ಕದನ ವಿರಾಮನ? ಹಾಗಾದ್ರೆ ಇರಾನ್ನ ವಿದ್ಯುತ್ ಸೌಕರ್ಯ ಮೇಲಿನ ದಾಳಿಗೆ ತಡೆ ಹಿಡಿದಿದ್ದಾರೆ. 5 ದಿನದಲ್ಲಿ ಉತ್ತಮ ಮಾತುಕತೆಯ ನಿರೀಕ್ಷೆ ಇದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆಲ್ರೆಡಿ ಇರಾನ್ ಮೊದಲಿಗೆ ತನ್ನ ಕಂಡೀಷನ್ಸ್ ಏನು ಅಂತ ಹೇಳಿತ್ತು. ಮಾತುಕತೆ ಕುತ್ಕೋಬೇಕಂತಂದ್ರೆ ಪ್ರಮುಖವಾಗಿ 3 ಕಂಡೀಷನ್ಸ್ ಅನ್ನ ಹಾಕಿತ್ತು. ಟ್ರಂಪ್ ಈ ಹೇಳಿಕೆ ಬೆನ್ನಲ್ಲೇ ಇನ್ನೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಿಲ್ಲಿಸಲ್ಲ ಅಂತ ಹೇಳಿದೆ. ಟ್ರಂಪ್ ಕದನ ವಿರಾಮ ಘೋಷಣೆಗೆ ಇರಾನ್ ಲೇವಡಿ ಮಾಡಿದೆ. ಯುದ್ಧ ಅಂತ್ಯಗೊಳಿಸುವ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿದೆ. ಹಣಕಾಸು ತೈಲ ಮಾರುಕಟ್ಟೆ ನಿರ್ವಹಣೆಗೆ ಈ ರೀತಿ ಅಮೆರಿಕ ಅಧ್ಯಕ್ಷ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಬಾಫ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಮೆರಿಕ ಜೊತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳಿ ಪೋಸ್ಟ್ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದ್ ಕಡೆ ಅಮೆರಿಕ 5 ದಿವಸ ಯುದ್ಧಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಮೂಲ ಸೌಕರ್ಯದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ವಿರಾಮವನ್ನ ಹಾಕಿದ್ದಾರೆ, ಅಲ್ಪ ವಿರಾಮವನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ಮಾತುಕತೆ ಎಲ್ಲ ನಡೆಯೋ ನಿರೀಕ್ಷೆ ಇದೆ ಅಂತ ಹೇಳಿ ಟ್ರಂಪ್ ಹೇಳಿಕೊಂಡಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಅಮೆರಿಕ ಅಧ್ಯಕ್ಷ ಮಾತಿಗೆ ಲೇವಡಿ ಮಾಡಿದೆ. ನಮ್ಮ ಜೊತೆ ಅಂತೂ ಏನು ಮಾತುಕತೆ ಆಗಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಇರಾನ್. ಇಲ್ಲಿ ಒಂದಿಷ್ಟು ಗೊಂದಲಗಳಂತೂ ಟ್ರಂಪ್ ಹೇಳಿಕೆಯಿಂದ ಮೂಡ್ತಾ ಇದೆ. We knocked out their Navy, we knocked out their Air Force, we knocked out their anti-aircraft, we knocked out everything, and we did it with fury, actually. As I announced earlier, based on preliminary conversations between the United States and Iran over the past 2 days, I've directed the Department of War to temporarily postpone planned strikes against major energy and electricity targets in Iran. They have very, very big, new, actually, and very expensive, billions of dollars it costs to build them. One missile, one of our powerful ones, and they would have had one if we allowed the Obama deal to stand. That was the Iran nuclear deal, they called it. They would have had one, Marcia 3. I'll tell you what, Martha, we would have nuclear weapons up there when, would you say, 2 years ago, 3 years ago, or 4 years ago? We would have been in a position that nobody wants to be in. We won't allow ourselves to be in that position because we're not. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಟ್ರಂಪ್ ಈಗ ಕದನ ವಿರಾಮದ ಬಗ್ಗೆ ಮಾತಾಡಿದ್ರ, ಅಂದ್ರೆ ಇರಾನ್ಗೆ ಬೆಚ್ಚಿ ಬಿತ್ತ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಜಾಗತಿಕವಾಗಿ ನಡೀತಾ ಇದೆ. ಆದ್ರೆ ಟ್ರಂಪ್ ಮಾತಿನ ತಾತ್ಪರ್ಯ ಏನು? ಇದಕ್ಕೆ ಇಸ್ರೇಲ್ ಅಂತೂ ಸೊಪ್ಪಾಕಂಗ್ ಕಾಣ್ತಾ ಇಲ್ಲ, ದಾಳಿಯನ್ನ ಮುಂದುವರಿಸ್ತಾ ಇದೆ. ಇನ್ನೊಂದ್ ಕಡೆ ಇರಾನ್ ನಮ್ಮ ಜೊತೆ ಅಂತೂ ಮಾತುಕತೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಂದ್ರೆ ಟ್ರಂಪ್ ಏನ್ ಹೇಳಕ್ ಹೊರಟಿದ್ದಾರೆ ಅಥವಾ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಶರ್ಮಿತಾ, ಪ್ರಮುಖವಾಗಿ ಇದನ್ನ ನಾವು 3 ವಿಧದಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಒಂದು, ಈಗ ಟ್ರಂಪ್ಗೆ ಅಮೆರಿಕನರೇ ಕರೆಯುವ ಹಾಗೆ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ, ಟ್ಯಾಕೋ ಅಂತ ಕರೀತಾರೆ. ಅಂದ್ರೆ ಯೂಟರ್ನ್ ತೆಗೆದುಕೊಳ್ತಾರೆ ಅಥವಾ ತಾನೇ ಏಕಪಕ್ಷೀಯವಾಗಿ ಮಾತನಾಡ್ತಾರೆ, ತದನಂತರ ಅದಕ್ಕೆ ಬದ್ಧರಾಗಿರುವುದಿಲ್ಲ ಅಂತ ಹೇಳಿ. ಈಗ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಗಮನಿಸ್ತಾ ಇದ್ರೆ, ಒಂದು ಕಡೆ ಟ್ರಂಪ್ ಹೇಳ್ತಾ ಇರುವಂತದ್ದು ನಾವು ದಾಳಿಯನ್ನ 5 ದಿನಗಳ ಕಾಲ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ನಿನ್ನೆ ರಾತ್ರಿ ಕೂಡ ಅಮೆರಿಕನ್ನರು ಇರಾನ್ ನಲ್ಲಿರ್ತಕ್ಕಂತಹ ಮಿಲಿಟರಿ ಟಾರ್ಗೆಟ್ ಗಳನ್ನ ಸೆಟ್ ಮಾಡಿ ಅದರ ಮೇಲೆ ದಾಳಿಯನ್ನ ಮಾಡಿ ಧ್ವಂಸ ಮಾಡಿರ್ತಕ್ಕಂಥ ಮಾಹಿತಿಗಳು ಕೂಡ ಈಗ ಬರ್ತಾ ಇದಾವೆ, ವರದಿಗಳಾಗ್ತಾ ಇದಾವೆ. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಏನಾದ್ರೂ ಇರಾನ್ ಜೊತೆಯಲ್ಲಿ ನೀವು ಮಾತನಾಡಿದ್ರಿ ಅಂತ ಹೇಳ್ತೀರಿ, ಇರಾನ್ ಅಲ್ಲಿ ಯಾರ ಜೊತೆಯಲ್ಲಿ ಮಾತನಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಸದ್ಯಕ್ಕೆ ಪತ್ರಕರ್ತರು ಮಾಡಿದಾಗ ವೈಟ್ ಹೌಸ್ ನಲ್ಲಿ ಅಮೆರಿಕ ಹೇಳಿರುವಂತ ವಿಚಾರ ಅಂದ್ರೆ, ನಾವು ಯಾರ ಜೊತೆಯಲ್ಲಿ ಮಾತನಾಡಿದ್ದೇವೆ ಅಂತೇಳಿ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ವ್ಯಕ್ತಿಗೆ ಬದುಕಬೇಕು ಅಂತ ಆಸೆ ಇದೆ ಅನ್ನುವಂತ ಮಾತುಗಳನ್ನ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಈಗ ಅವರಲ್ಲಿ ಯಾರ ಜೊತೆಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಪ್ರಶ್ನೆಗಳಿರುವಂತದ್ದು. ಒಂದು ಕಡೆಯಿಂದ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಇರಾನ್ನ ಮಿಲಿಟರಿ ಆಡಳಿತ ಮತ್ತು ರಾಜಕೀಯ ಆಡಳಿತ ಎರಡನ್ನೂ ಕೂಡ ಈಗ ನಿರ್ನಾಮ ಮಾಡಲಾಗಿದೆ, ಅವರನ್ನ ಹತ್ಯೆ ಮಾಡಲಾಗಿದೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಂದಾಗಿ. ಹೀಗಾಗಿ ಅಲ್ಲಿ ಯಾರ ಜೊತೆಯಲ್ಲಿ ಮಾತನಾಡಿದ್ದಾರೆ, ಅಲ್ಲಿ ಏನಾದ್ರೂ ಇನ್ಸೈಡರ್ಸ್ ಅಲ್ಲೇ ಡಿವೈಡ್ ಅನ್ನ ಉಂಟು ಮಾಡಿ ಆ ಮೂಲಕವಾಗಿ ಒಂದು ಸೆಟ್ ಅನ್ನ ತನ್ನ ಪರವಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೋ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಇನ್ನು 3ನೇ ಪ್ರಮುಖ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇವತ್ತು ವೈಟ್ ಹೌಸ್ ನಲ್ಲಿ ಭಾರತದ ಪತ್ರಕರ್ತರು ಅಮೆರಿಕದ
ವಕ್ತಾರರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನಾದ್ರೂ ಪಾಕಿಸ್ತಾನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇದಾವೆ, ಅಲ್ಲಿಗೆ ಅಮೆರಿಕದ ಉಪಾಧ್ಯಕ್ಷ ಭೇಟಿಯನ್ನ ಕೊಡ್ತಾರ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲೂ ಕೂಡ ಸ್ಪಷ್ಟವಾದಂತ ಉತ್ತರವನ್ನ ಅಮೆರಿಕದ ವಕ್ತಾರರು ಕೊಡೋದಿಲ್ಲ. ಮಾತುಕತೆಗಳು ನಡೀತಾ ಇರ್ತವೆ, ನಾವು ಯಾವುದನ್ನು ಈಗ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಲ್ಲಿ ಮಾತುಕತೆ ನಡೀತಾ ಇದ್ರೆ ಅಮೆರಿಕ, ಪಾಕಿಸ್ತಾನ ಮತ್ತು ಇರಾನ್ ವಕ್ತಾರರ ಮಧ್ಯದಲ್ಲಿ ಅಥವಾ ಪ್ರತಿನಿಧಿಗಳ ಮಧ್ಯದಲ್ಲಿ ಚರ್ಚೆಗಳು ನಡೆದು ಒಂದು ನಿರ್ಧಾರ ಆಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಇಲ್ಲಿ ಯಾವುದೂ ಸ್ಪಷ್ಟವಾದಂತ ವಿಚಾರಗಳು ಬರ್ತಾ ಇಲ್ಲ. ಇಲ್ಲಿ ಯಾರ ಪರ ಯಾರಿದ್ದಾರೆ ಅನ್ನೋದೇ ಈಗ ಸ್ಪಷ್ಟ ಆಗ್ತಾ ಇಲ್ಲ ಶರ್ಮಿತಾ. ಯಾಕಂದ್ರೆ ನೋಡಿ, ಒಂದು ಕಡೆಯಿಂದ ಟ್ರಂಪ್ ಏನೇ ಹೇಳಿಕೆಯನ್ನ ಕೊಟ್ರು ಇರಾನ್ ಸ್ಪಷ್ಟವಾಗಿ ಅಲ್ಲಗಳಿತಾ ಇದೆ. ಟ್ರಂಪ್ ಒಂದ್ ರೀತಿಯ ಜೋಕರ್ ಇದ್ದಾಗೆ ಅನ್ನುವಂತ ಹೇಳಿಕೆಯನ್ನ ಈಗ ಇರಾನ್ ನಲ್ಲಿರ್ತಕ್ಕಂಥ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಇರ್ಬೋದು ಅಥವಾ ಅಲ್ಲಿರುವಂತ ಸಭಾಪತಿಗಳಿರ್ಬೋದು, ಅವರು ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ಸ್ಪಷ್ಟವಾದಂತ ದಾರಿ ಅಂತೂ ಈ ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇಲ್ಲ. ಈ ನಡುವೆ ಒಂದು ಸಮಾಧಾನಕರ ಸಂಗತಿ ಅಂದ್ರೆ ಮತ್ತೆ LPG ಯನ್ನು ತುಂಬಿಕೊಂಡಿರುವಂತ 2-3 ಹಡಗುಗಳು ಭಾರತಕ್ಕೆ ಬರ್ತಾ ಇದಾವೆ. ಈ ಹರ್ಮುಜ್ ಜಲಸಂಧಿಯನ್ನ ಈಗ ಆಲ್ರೆಡಿ ಕ್ರಾಸ್ ಮಾಡಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಟ್ರಂಪ್ ಹೇಳ್ತಾ ಇರುವಂತ ಹೇಳಿಕೆ ಕೂಡ ಸತ್ಯನ ಸುಳ್ಳ, ಅಥವಾ ಇದು ಒಂದು ಕೂಡ ಕೇವಲ ಟ್ಯಾಕ್ಟಿಕ್ಸಾ, ಅಥವಾ ನೀವು ಹೇಳಿದ ಹಾಗೆ ಅಲ್ಲಿ ಟ್ರಂಪ್ ಈ ಒಂದು ಅಮೆರಿಕಕ್ಕೆ ಸಂಪೂರ್ಣವಾಗಿ ಬ್ಯಾಕ್ ಫೈರ್ ಆಗ್ತಾ ಇರೋ ಕಾರಣದಿಂದಾಗಿ ಹಿಂದೆ ಸರಿಯೋದಕ್ಕೋಸ್ಕರ ಇಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳಂತೂ ಮೂಡ್ತಾ ಇದಾವೆ. ಆದ್ರೆ ಈಗ ಯಾರನ್ನೂ ಕೂಡ ನಂಬುವಂತ ಸ್ಥಿತಿ ಅಂತೂ ಸ್ಪಷ್ಟವಾಗಿ ಇಲ್ಲ ಶರ್ಮಿತಾ. ಫೈನ್. ಹಾಗಾದ್ರೆ ಈಗ ಇರಾನ್ ನಡೆ ಏನು, ಮುಂದಿನ ನಡೆ? ಯಾಕಂದ್ರೆ ಮಾತುಕತೆ ನಿರೀಕ್ಷೆಯಲ್ಲಿದ್ದೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ರೆ, ಅಮೆರಿಕ ಅಂತೂ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆಯನ್ನ ಇರಾನ್ ಕೊಟ್ಟಿದೆ. ಹಾಗಾಗಿ ಮೊದಲಿಗೆ 3 ಕಂಡೀಷನ್ ಅನ್ನ ಈ ಹಿಂದೆನೆ ಹಾಕಿದ್ರಲ್ಲ, ಮಾತುಕತೆ ಕುತ್ಕೋಬೇಕು ಅಂತಂದ್ರೆ ಅದೆಲ್ಲ ಫಾಲೋ ಮಾಡಬೇಕು ಅಂತ. ಸೊ ಈಗೇನಾದ್ರೂ ಇರಾನ್ ಮಾತುಕತೆ ಕೂರುವಂತ ಸಂಭವ? ಸದ್ಯಕ್ಕೆ ಇರಾನ್ಗಿರುವಂತ ಏಕೈಕ ದಾರಿ ಅಂದ್ರೆ ಹರ್ಮುಜ್ ಜಲಸಂಧಿ ಬಳಸಿಕೊಂಡು ಮತ್ತು ಅಮೆರಿಕದ ಹಿತಾಸಕ್ತಿಗಳ ಮೇಲೆ ದಾಳಿಯನ್ನ ಮುಂದುವರಿಸುವಂಥದ್ದು. ಹರ್ಮುಜ್ ಜಲಸಂಧಿಯನ್ನ ಎಷ್ಟು ಇವರು ಬ್ಲಾಕೇಡ್ ಅನ್ನ ಮಾಡ್ತಾರೆ, ಅಷ್ಟು ಒತ್ತಡ ಅಮೆರಿಕದ ಮೇಲೆ ಇತರೆ ದೇಶಗಳು ಹಾಕ್ತವೆ. ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದೀವಿ, ಫ್ರಾನ್ಸ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಹೀಗೆ ಪ್ರತಿಯೊಂದು ದೇಶಗಳು ಅಮೆರಿಕವನ್ನ ಪ್ರಶ್ನೆ ಮಾಡ್ತಾ ಇದಾವೆ. ಅಮೆರಿಕದ ಮೇಲೆ ಒತ್ತಡವನ್ನ ಹಾಕಿ ಒಂದು ಶಾಶ್ವತವಾದಂತ ಪರಿಹಾರವನ್ನ ಕಂಡುಕೊಳ್ಳಿ, ಮಾತುಕತೆ ಮತ್ತು ಡಿಪ್ಲೊಮಸಿಯನ್ನ ಬಳಸಿಕೊಂಡು ಈ ಹರ್ಮುಜ್ ಜಲಸಂಧಿಯನ್ನ ತೆರವು ಮಾಡಿ ಯಾರೂ ಕೂಡ ಆ ರೀತಿಯಾಗಿ ತಡೆಯನ್ನ ಒಡ್ಡಬಾರದು ಅನ್ನುವಂತ ಒತ್ತಡವನ್ನ ಅಮೆರಿಕದ ಮೇಲೆ ಹಾಕ್ತಾ ಇರೋದ್ರಿಂದ ಇರಾನ್ಗಿರೋ ಏಕೈಕ ಮಾರ್ಗ ಅಂದ್ರೆ ಸಾಧ್ಯವಾದಷ್ಟು ಅಮೆರಿಕದ ಮೇಲೆ ಒತ್ತಡವನ್ನ ಹಾಕುವಂಥದ್ದು. ಆ ಮೂಲಕವಾಗಿ ಸಂಪೂರ್ಣವಾಗಿ 3 ಕಂಡೀಷನ್ ಅನ್ನ ಒಪ್ಪಿಕೊಳ್ಳದೆ ಇದ್ರು ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ಅನ್ನಾದ್ರೂ ಪಡೆದುಕೊಳ್ಬೇಕು. ಜೊತೆಗೆ ಈಗ ಇರಾನ್ಗೂ ಕೂಡ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ, ಅವ್ರು ಎಷ್ಟೇ ದಾಳಿಯನ್ನು ನಡೆಸಿದ್ರು ಅಮೆರಿಕದ ಮೇಲಂತೂ ನೇರವಾಗಿ ದಾಳಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಪ್ರತಿಯಾಗಿ ಅಮೆರಿಕ ಅತಿ ದೊಡ್ಡ ಡ್ಯಾಮೇಜ್ ಅನ್ನ ಉಂಟು ಮಾಡಬಹುದು. ಈಗ ಆಲ್ರೆಡಿ ಟ್ರಂಪ್ ಹೇಳಿರೋ ರೀತಿಯಾಗಿನೇ ನಾವು ನೇರವಾಗಿ ಅವರ ಮೇಲೆ ನ್ಯೂಕ್ಲಿಯರ್ ಆಪ್ಷನ್ ಅನ್ನ ಕೂಡ ನಾವು ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳನ್ನ ಆಡ್ತಿದ್ದಾರೆ. ಒಂದು ವೇಳೆ ಆ ರೀತಿ ಆದ್ರೆ ಲಕ್ಷಾಂತರ ಜನ ಸಾವಿಗೆ ಕಾರಣ ಆಗುತ್ತೆ, ಇಡೀ ಇರಾನ್ ಹೊತ್ತಿ ಉರಿಯುವಂತ ಸಂದರ್ಭ ಕೂಡ ಬರುತ್ತೆ. ಅಂತ ಒಂದು ಸಂದರ್ಭವನ್ನು ತಂದುಕೊಳ್ಳುತ್ತೆ ಇರಾನ್ ಮತ್ತು ಅಲ್ಲಿ ಆಡಳಿತ ಅನ್ನುವಂತ ಪ್ರಶ್ನೆಗಳಿರುವಂತದ್ದು. ಅವರ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಹೇಗಾದ್ರೂ ಮಾಡಿ ಭವಿಷ್ಯದಲ್ಲಿ ಮತ್ತೆ ಸದೃಢವಾಗಬೇಕಾದ್ರೆ ಸದ್ಯಕ್ಕೆ ಮಾತುಕತೆ ಒಂದೇ ಪರಿಹಾರ. ಆದ್ರೆ ಆ ಮಾತುಕತೆ ಇರಾನ್ ಟರ್ಮ್ಸ್ ಅಲ್ಲಿ ನಡಿಬೇಕನ್ನುವಂಥದ್ದು ಅವರ ಉದ್ದೇಶ ಆಗಿರುವಂತದ್ದು ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ರಾಘವೇಂದ್ರ ಗೌಡ ಈ ಕ್ಷಣದ ಮಾಹಿತಿಯನ್ನ